ತಿಂದಿಲ್ಲ ಅಂಥೇಳಿ ಭಾಳ ಬೇಜಾರು ಮಾಡ್ಕೊಂಡ್ಲಕ್ಕಿ ಹಂಗೆ ಆಗ್ಬಿಟ್ಟಾರ. ಈಗೆಲ್ಲ ಕ್ಲೀನ್ ಮಾಡಬೇಕು. ಈಗ ಮತ್ತು ನಾಳೆ ಇದು ಚೊಂಗಿ ಮಾಡ್ಬೇಕಂತ ನಾವು ಹೋಗಿಲ್ಲ. ಒಟ್ಟು ಟೈಮ್ ವೇಸ್ಟ್ ಮಾಡ್ಬಾರ್ದು. ಇವತ್ತು ಭಾಳ ಕೆಲಸ ಅಂದರೆ ಭಾಳ ಕೆಲಸ ಆಯ್ತು ಇವತ್ತು. ಹಬ್ಬದ ತಯಾರಿ ರಮಿ ಇದೆಯಲ್ಲ ನಮ್ಮದು, ಹಂಗಾಗಿ ಇದು ಬಿಡ್ತೀನಿ. ಇದು ಎರಡೇ ಸಟ್ಟೆ ಇದಾವೆ ನಮ್ಮ ಹತ್ರ. ಅದ್ರದ್ದು ಸಾರಿ ಹಾಕೋತೀವಿ ನೋಡಿ ಇದ್ರೊಳಗೆ. ಹಂಗೆ ಬಂದ್ಬಿಟ್ಟು ಖಜೂರ ಅಷ್ಟೇ ತೊಗೊಂಬಂದೀವಿ. ಬಾ ಖಜೂರ. ಎಷ್ಟು ಚಲೋ ಮಾಡ್ಯಾರ ನೋಡ್ರಿ. ಈಗೇನು ತಿನ್ನಾಕತ್ತಾರ? ಬಿಸ್ಕಿಟ್ ತಿನ್ನಕ್ಕೆ ಸುಡಾಕತ್ತಾವ. ಏನು ಕೈ ನೋಡ್ರಿ ಜಾರದು ಬಿಸಿ ಐತೆ, ಹಂಗೆ ಮುಟ್ತಲ್ಲ ನೀನು. ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್. ರೆಸಿಪಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತಿನ ಬ್ಲಾಗ್ ಹೇಗಿದೆ ಮತ್ತು ಇವತ್ತಿನ ಹಬ್ಬದ ತಯಾರಿ ಯಾವ ಥರ ಮಾಡಾಕತ್ತೀನಿ, ಇವತ್ತು ಲಂಚ್ ಬಾಕ್ಸ್ಗೆ ಮತ್ತು ಏನು ಮಾಡಾಕತ್ತೀನಿ ಅದೆಲ್ಲ ನಿಮ್ಮ ಜೊತೆ ಇವತ್ತು ನಂದು ಡೈಲಿ ರುಟೀನ್ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮೊಹರಂ ಹಬ್ಬದ ಆಚರಣೆ, ಈದ್ ನಾಳೆ ಈದ್ ಇದೆ ರೀ, ಮೊಹರಂ ಈದ್. ಹಾಗಾಗಿ ನಾವು ಮನೆಯಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಹಾಸಿಗೆ ಎಲ್ಲ ಒಗಿಬೇಕು. ನಿನ್ನೆ ಮ್ಯಾಟ್ ಹಾಸಿಗೆ ಎಲ್ಲ ಕ್ಲೀನ್ ಮಾಡೀನಿ. ಮತ್ತು ಮನೆಯದು ಹಾಲೆಲ್ಲ ಕ್ಲೀನ್ ಮಾಡಬೇಕು, ಅದನ್ನು ಕ್ಲೀನ್ ಮಾಡ್ತೀನಿ. ಮತ್ತು ಸೋಫಾ ಸೆಟ್ ಕವರನ್ನು ಚೇಂಜ್ ಮಾಡಬೇಕು, ಒಗ್ದು ಹಾಕಬೇಕು. ಅದೆಲ್ಲ ಮಾಡಿದ ಮತ್ತು ಮನೆಯ ಕೆಲಸ ಏನಿದೆ ಅಂತ ಹೇಳಿ ನೋಡ್ಕೊತೀನಿ. ಇವತ್ತಿನ ಬ್ಲಾಗ್ ಸ್ಕಿಪ್ ಮಾಡಿಬಿಟ್ರೆ ಫುಲ್ ವಾಚ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಹೆಂಗಿದ್ರಿ? ಆರಾಮದಿರಿ? ಈಗ ನಾನು ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಕ್ಲೈಮೇಟ್ ಸೊ ಬ್ಯೂಟಿಫುಲ್. ಈಗ ನಾನು ಸ್ವಲ್ಪ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಲ್ಲಿ ನೋಡಿರಿ ಚಹಾ ಆಗಕತ್ತೈತೆ ನಮ್ಮದು, ಸೂಪರ್ ಟೇಸ್ಟಿ ಚಹಾ, ಎಲ್ಲ ಫೇವ್ರೇಟ್. ಇಲ್ಲಿ ನಾನು ಕಾರ್ನ್ ಫ್ಲೇಕ್ಸ್ ಫ್ರೈ ಮಾಡ್ಬೇಕಂತ ಹೇಳ್ತೀನಿ. ಮತ್ತು ಇಲ್ಲಿ ನೋಡಿರಿ ಲೆಮನ್ ರೈಸ್ ಮಾಡೀನಿ. ಮತ್ತು ಅದೇ ಇವತ್ತು, ಯಾಕಂದರೆ ನಾನು ನಿನ್ನೆ ಮಕ್ಕಳಿಗೆ ಸ್ವಲ್ಪ ಇತ್ತು, ಜಾರು ತಿಂದಿದ್ರಲ್ಲ, ಮತ್ತು ಬಿಸಿ ರೈಸ್ ಮಾಡಿ ನಾನು ಲೆಮನ್ ರೈಸ್ ಮಾಡಿ ನೋಡ್ರಿ. ಆಕಿಗೆ ತುಂಬಾ ಇಷ್ಟ. ಆಕಿಗೆ ಉಳಿದಿದ್ದಿಲ್ಲ ನಿನ್ನೆ, ಎಲ್ಲರೂ ನಾವು ತಿಂದ್ಬಿಟ್ಟಿದ್ವಿ. ಮತ್ತು ಆಕಿ ಈಗ ಸ್ವಲ್ಪ ಇತ್ತು, ಹಾಗಾಗಿ ಇವತ್ತು ರೈಸ್ ಮಾಡಿ ವೈಟ್ ರೈಸ್ ಒಂದೆರಡು ಬೌದು ರೈಸ್ ಮಾಡಿ ಇವತ್ತು ಮತ್ತು ಲೆಮನ್ ರೈಸ್ ಮಾಡೀನಿ. ಆಕೀಗ ನಿನ್ನೆ ತಿಂದಿಲ್ಲ ಅಂಥೇಳಿ ಭಾಳ ಬೇಜಾರು ಮಾಡ್ಕೊಂಡ್ಲಕ್ಕಿ. ಚಲೋ ಆಗಿತ್ತು, ಅದು ಟೇಸ್ಟಿಯಾಗಿತ್ತು. ಅಂದರೆ ಚಿತ್ರಾನ್ನ ಆಕಿಗೆ ಇಷ್ಟ ಆಗಲ್ಲ, ಅಂದರೆ ನಿನ್ನೆದು ಭಾಳ ಟೇಸ್ಟಿಯಾಗಿತ್ತು ಅಂಥೇಳಿ ಮಮ್ಮಿ ನನಗೆ ಕೊಟ್ಟಿಲ್ಲ, ನೀನು ನಾಳೆ ನನಗೆ ಮಾಡಿಕೊಡ್ಬೇಕು. ನನ್ನ ಫ್ರೆಂಡ್ಸ್ ತಂದಿದ್ರು, ಅವ್ರ ಫ್ರೆಂಡ್ ತಂದಿದ್ನಂತ ಹೇಳಿದ್ಲಲ್ರಿ ನಿನ್ನೆ ವಿಡಿಯೋದಾಗ. ಅದಕ್ಕಾಗಿ ನನಗೂ ಮಾಡಿಕೊಡ್ರಿ ಮಮ್ಮಿ ಅಂತಂದ್ಲು. ಅದಕ್ಕೆ ನಾನು ಮಾಡೀನಿ. ಈಗ ಸ್ವಲ್ಪ ಇದ್ರ ಜೊತೆ ಕಾರ್ನ್ ಫ್ಲೇಕ್ಸ್ ಫ್ರೈ ಮಾಡ್ಕೊಡ್ತೀನಿ ಮಗನಿಗೆ. ಆತಗ ತುಂಬ ಇಷ್ಟ. ಚಿತ್ರಾನ್ನದಲ್ಲಿ ಏನಾರು ಒಂದು ಸ್ನ್ಯಾಕ್ಸ್ ಇರಬೇಕು ಅವ್ರಿಗೆ, ಸ್ವಲ್ಪ ಕೊಡ್ತೀನಿ, ಜಾಸ್ತಿ ಕೊಡೋಂಗಿಲ್ಲ. ಅದೇನು ಹೆಲ್ದಿ ಅಲ್ಲ, ಬೆಳಗ್ಗೆ ಬೇಡ ಅಂತ ಕೇಳಿದ್ರೆ ನಾವು ಲಂಚಿಗೆ ಊಟ ಮಾಡ್ತೀವಿ. 2:15 ಇರುತ್ತೆ ನಮ್ಮದು ಬ್ರೇಕ್. ಅದಕ್ಕೆ ಕೊಡ್ರಿ ಮಮ್ಮಿ ಅಂಥೇಳಿ ಭಾಳ ಫೋರ್ಸ್ ಮಾಡಿದ್ದಕ್ಕೆ ಈಗ ಫ್ರೈ ಮಾಡಾಕತ್ತೀನಿ. ಸ್ವಲ್ಪ ಈಗ ಕಡಾಯಿ ಇಟ್ಟೀನಿ, ಬಿಸಿ ಇಟ್ಟೀನಿ. ಅದು ಅಲ್ಲೇ ಒಳಗಿಟ್ಟಿನಿ, ಅದು ತೊಗೊಂಬರ್ತೀನಿ. ರಾಶನ್ ತೊಗೊಂಬಂದಿಲ್ಲ, ನಿನ್ನೆ ತೆಗೆದಿಟ್ಟು ಇಟ್ಟು ನೋಡ್ರಿ. ಫ್ರೈ ಮಾಡ್ತೀನಿ ನೋಡಿರಿ. ಇಷ್ಟು ತಗೊಂಡಿನಿ. ಎಣ್ಣೆ ಬಿಸಿ ಆಗಿದೆ ನೋಡ್ತೀನಿ. ನೋಡಿರಿ ಬಿಸಿ ಆಗಿದೆ, ಚಹಾ ರೆಡಿ ಆಗಿದೆ. ಫ್ಲೇಮ್ ಬಂದ್ ಮಾಡಿಬಿಡ್ತೀನಿ. ಈಗ ಮಮ್ಮಿಲಿ ಬಿಸಿ ಐತೆ, ಹಂಗೆ ಮುಟ್ತಲ್ಲ ನೀನು. ಬಿಸಿ ಐತಲ್ಲ ಭಾಳ. ಈ ಕಡೆ ಸೈಡ್ ಮುಟ್ಬಾರ್ದಪ್ಪಿ. ಈ ಕಡೆ ನಾ ಹಿಡ್ದಿನಲ್ಲ, ಆ ಕಡೆ ಮುಟ್ಟಂದ್ರೆ ಈ ಕಡೆ ಮುಟ್ಬಿಡಿ. ಬಿಸಿ ಬಿಸಿ ಐತದ. ಅದು ನನಗೂ ಇದು ಹೇಳೋಕ್ಕಾಗಲಿಲ್ಲ ರೀ, ಅದಕ್ಕೆ ಈಗ ಬಿಸಿ ಇರ್ತದೆ ಅಂತ ಹೇಳಿ. ಅದು ತೆಗ್ದಿರಲ್ಲ, ಅಲ್ಲೇ ಕೈ ಇಟ್ಬಿಟ್ಟಾನ. ಒಟ್ಟ ಹುಷಾರಿಲ್ಲ, ಹೌದಿಲ್ಲ? ಸಾಕು ಬನ್ನಿ, ನಿಮ್ಗೆ ಅಷ್ಟು ಸಾಕು. ಮತ್ತು ಆಮೇಲೆ ಮಾಡ್ತೀನಿ. ಬನ್ನಿ ತಿನ್ನಂತ್ರಿ ಅಲ್ಲ, ಟೈಮ್ ಆಗಿದೆ. ಸ್ಕೂಲಿಂದ ಒಂದು ಟಿಫಿನ್ ಕಟ್ತೀನಿ. ನಾಳೆ ರಜಾ ಏನ? ಅಜ್ಜಿ ಊರಿಗೆ ಹೋಗಕತ್ತೀವಿ ನಾಳೆ. ಹಬ್ಬಕ್ಕೆ ಹೋಗ್ಬೇಕಂತ ಹೇಳಿ ಮಾಡೀನಿ. ಇದು ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಬ, ಇದು ಕ್ಲೀನ್ ಮಾಡ್ತೀನಿ. ಹಾಂ, ಬಿಸಿ ಐತೆ. ನೀರು ಇರ್ತೈತೆ, ಅದು ಎಲ್ಲ ಹಿಡಿದ್ಬಿಡ್ತಾವೆ. ಅದಕ್ಕೆ ಸ್ನ್ಯಾಕ್ಸ್ ಇರ್ತಾವಲ್ಲ, ಏನಾರು ಐಟಮ್ಸ್ ಇಟ್ಟರೆ ಈ ಥರ ನಾನು ಕ್ಲೀನ್ ಮಾಡಿ ಡಬ್ಬಿ ತೊಳೆದಿಂದ ನೀರು ಏನಾರು ಇದ್ದರೆ ಹೋಗುತ್ತೆ. ಒಂದು ಟಿಶ್ಯೂ ಪೇಪರ್ ಹಾಕ್ತೀನಿ ಇದಕ್ಕೆ. ಕಾರ್ನ್ ಹಾಕೋತೀನಿ ನೋಡಿ ಇದ್ರೊಳಗೆ. ಸಾಕು ತಗೋ. ಹಾಂ, ಎಲ್ಲ ತೋರಿಸ್ತೀನಿ ನಿಮಗೆ. ಕ್ಲೀನ್ ಮಾಡೀನಿ ಇವತ್ತು.
ನಿನ್ನೆ ಜಾಸ್ತಿ ಬಿಸಿಲಿತ್ತಲ್ಲ ಹಾಗಾಗಿ ನಾನು ಹೊರಟಿದ್ದೆ. ನಿನ್ನೆ ಎಷ್ಟು ಥಂಡಿ ಹಿಡಿದಿತ್ತು, ನಿನ್ನೆ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇತ್ತು. ಹಾಗಾಗಿ ಈಗ ನೋಡಿರಿ ಹಾಕಿದ್ದೆ ತೆಗೆದ್ರಿ. ಈಗ ಇದು ಎಲ್ಲ ಡೋರ್ ಮ್ಯಾಟ್ ಎಲ್ಲ ಕ್ಲೀನ್ ಮಾಡಿ ಹಾಕಿನಿ, ನೋಡ್ಬೋದು ನೀವು. ನಿನ್ನೆ ಎಷ್ಟು ಕೆಲಸ ಆಯಿತು ಎಲ್ಲ ಸ್ವಚ್ಛ ಮಾಡೀನಿ ಇಲ್ಲಿ. ಮತ್ತು ಮನೆಯಾಗ ಸಾಕಷ್ಟು ಕೆಲಸ ಇದೆ. ಹಬ್ಬಕ್ಕೆಲ್ಲ ಮತ್ತು ಒಂದೊಂದು ಮಾಡ್ಕೊಂಡ್ರೆ ಜಲ್ದಿ ಆಗುತ್ತೆ. ನಮ್ಮದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿ ನಾನು ಕೆಲಸ. ವಾಲೇಕುಮ್ ಅಸ್ಸಲಾಮ್. ಈಗ ಬಂದಿದ್ದಾರು ಅಪ್ಪ. ಅಣ್ಣ ಸಿಕ್ಕದ? ಡ್ರೆಸ್ ಚೇಂಜ್ ಮಾಡು, ಮುಖ ತೊಳ್ಕೊಂಬ, ನಾಷ್ಟ ಹಾಕ್ಕೊಡ್ತೀನಿ ತಿನ್ನಂತೇನ. ಈಗ ಜಾರು ಡ್ರಾಯಿಂಗ್ ಮಾಡಕತ್ತಾಳ. ಜಾರು ಎದಕ್ಕೆ ಮಾಡಕತ್ತೇಮಿ? ಡ್ರಾಯಿಂಗ್ ಯಾಕೆ ಮಾಡಿದ್ದಂದ್ರೆ ನಂಗೆ ಸರ್ಪ್ರೈಸ್ ಐತ್ರಿ. ನನ್ನ ಪಪ್ಪಾಗೆ ಒಂದು ಸರ್ಪ್ರೈಸ್ ಐತ್ರಿ. ಯಾಕಂದ್ರೆ ಹೇಳಕತ್ತೀನಿ, ಫಾದರ್ಸ್ ಡೇ ಸ್ಪೆಷಲ್. ಆ್ಯಂಡ್ ಒಂದು ಮಾಡಿ ಇಟ್ಟಿದ್ದು ಮಮ್ಮಿ, ಅದು ತೋರಿಸ್ರಿ. ಅದು ನಾ ಮಾಡಿ ಇಟ್ಟಿನಪ್ಪಿಲ್ಲ, ಅದು ಫಾದರ್ಸ್ ಮೀನಿಂಗ್. ಅದು ತೋರಿಸ್ ಸ್ವಲ್ಪ ನೋಡಿರಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡಿಟ್ಟಾಳ. ಅವ್ರ ಪಪ್ಪ ಕೊಡ್ತಾಳಂತೆ. ಎಫ್ ಅಂದರೆ ಫ್ಯಾಂಟಾಸ್ಟಿಕ್ ಅಂತ, ಎ ಅಂದರೆ ಅಮೇಝಿಂಗ್. ಈ ಥರ ರೆಡಿ ಮಾಡ್ಯಾಳ. ಎಲ್ಲ ಮೀನಿಂಗ್ ಬರ್ತಾಳಕಿ ಫಾದರ್ಸ್ ಡೇದು. ಅವ್ರ ಪಪ್ಪ ಕೊಡ್ತಾಳಂತೆ. ಮತ್ತು ಏನಾಕಿ ಫಾದರ್ಸ್ ಮೀನಿಂಗ್ ಎಲ್ಲ ಬರ್ತಿಟ್ಟಾಳ. ಹ್ಯಾಪಿ ಫಾದರ್ಸ್ ಡೇ ಫಾರ್ ಬೆಸ್ಟ್ ಫಾದರ್ ಇನ್ ವರ್ಲ್ಡ್. ಹೌದಿಲ್ಲ? ಫ್ರೆಂಡ್ಸ್ ಎಲ್ಲರಿಗೂ ಫಾದರ್ಸ್ ಡೇ, ಎಲ್ಲರಿಗೂ ಫಾದರ್ಸ್ ಡೇ. ನಾವೊಂದು ಕಾರ್ಡ್ ಮಾಡಕ್ಕೆ ತಗೋ, ನಿಮ್ಮ ಪಪ್ಪ ಬಂದಮೇಲೆ ಜೋಪಾನವಾಗಿಡ. ಪಪ್ಪ ಬಂದಮೇಲೆ ಕೊಡಂತೇನ. ಅದು ಫ್ಲವರ್ಗೆ ಏನು ಮಾಡಕತ್ತಿ? ಅದು ಫ್ಲವರ್ಗೆ ಅಲ್ಲಿ ಪಪ್ಪ ಬರ್ತಾರಲ್ಲ, ಏನು ಮಾಡಿ ಬರ್ತೀನಿ ನನ್ನ ಪಪ್ಪ ಬರ್ತಾರಲ್ಲ ಎಲ್ಲ ಹೌದೇನ? ಆಯ್ತು ತಗೋ, ನೀನು ಡ್ರಾಯಿಂಗ್ ಮಾಡಿ ಅಲ್ಲಿವರೆಗೆ. ಆಮೇಲೆ ನಾನು ತೆಗೆದಿಡ್ತೀನಿ ಜೋಪಾನವಾಗಿ, ನೀನು ರೆಡಿ ಮಾಡಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ ತೋರಿಸು. ರೇನ್ಬೋ ಟೈಪ್ ಮಾಡಬೇಕಿನ. ಈಗ ನೋಡ್ರಿ, ಎಲ್ಲ ನಾನು ತರಕಾರಿ ತಂದೀನಿ. ಹೋಗಿ ನಾನು ಹಸ್ಬೆಂಡ್ ಅಲ್ಲಿ ಎಲ್ಲ ನಾನು ಶೇರ್ ಮಾಡ್ಬೇಕಂತ ಹೇಳಿ ಮಾಡಿದ್ದೆ. ಬಟ್ ಅದು ಮೊಬೈಲ್ ಚಾರ್ಜ್ ಕಡಿಮೆ ಆಗಿಬಿಟ್ಟಿತ್ತು, ಬ್ಯಾಟ್ರಿ ಲೋ ಆಗಿತ್ತು. ಹಂಗಾಗಿ ಎಲ್ಲ ನಾನು ತಂದೀನಿ, ಏನೇನು ತಂದೀನಿ ಅಂತ ಹೇಳಿ ತೋರಿಸ್ತೀನಿ. ನಿಮ್ಗೆ ಸ್ಕೂಲ್ಗೆ ಬಂದಿದ್ವಲ್ಲ ಟಿಫಿನ್ ಕೊಡಾಕ, ಬಂದಾಗ ಮತ್ತೆ ಹಂಗೆ ನಂಗೆ ಟಿಫಿನ್ ಕೊಟ್ಟು ವಾಪಸ್ ಹೆಂಗೆ ಯಾಕೆ ಬರ್ಬೇಕಂತ ಹೇಳಿ ವೆಜಿಟೇಬಲ್ ತರಕ್ಕೆ ಹೋಗಿವಿ. ಅಲ್ಲಿ ಎಲ್ಲ ಶೂಟ್ ಮಾಡ್ಕೋಬೇಕಂತ ಮಾಡಕತ್ತೀನಿ, ಅದು ಬ್ಯಾಟ್ರಿ ಲೋ ಆಗಿಬಿಟ್ಟೈತೆ. ಬರೀ ಫೋಟೋ ಅಷ್ಟೇ ತಕ್ಕೊಂಡೆ. ಇಲ್ಲ ಮಮ್ಮಿ ನೋಡಿ, ಅದು ನಾವು ಎಲ್ಲೂ ಇಂಪಾರ್ಟೆಂಟ್ ವಿಡಿಯೋ ಇರ್ತಿತ್ತು. ಅವಾಗೇ ಹಂಗಾಗತ್ತೆ. ಅವಾಗ ಬುಕ್ಸ್ ತರಕ್ಕೆ ಹೋದಾಗ ಹೆಂಗಾಗಿತ್ತು ಗೊತ್ತೇನ? ಅವಾಗನ ಹಂಗಾಗಿತ್ತು, ಈಗನ ಹಿಂಗಾಯ್ತು. ಈಗ ಬೇಳೆ ಮಾಡೋಕೆ ಇದು ನುಗ್ಗೆಕಾಯಿ ತೊಗೊಂಬಂದಿನಿ, ಹೀರೆಕಾಯಿ ತೊಗೊಂಬಂದಿನಿ, ಮತ್ತು ಬೆಳ್ಳುಳ್ಳಿ ತೊಗೊಂಬಂದಿನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋಕೆ ಪೈನಾಪಲ್ ತೊಗೊಂಡೇನ ಇಲ್ಲ ಬಂತೇನು ತೊಗೊಂಬ. ಇದು ನೋಡ್ರಿ, ಇದು ಉಸ್ಲಿ ಮತ್ತೆಲ್ಲ ಮಿಕ್ಸ್ ಮಾಡಿ ತೊಗೊಂಡಿವಿ. ವಟಾಣಿ ಐತೆ, ಬಟಾಣಿ ಐತೆ, ಮತ್ತು ಇದು ಹೆಸ್ರು ಕಾಳು, ಮಡಕೆ ಕಾಳು. ಬಂಡಿಯಲ್ಲಿ ಹೋಗಕ್ಕೆ ಜಾರು ತರಕ. ಆಮೇಲೆ ನೋಡ್ರಿ ಜಾರು ತೊಂಬ. ಸ್ವೀಟ್ ಇದೆಯೇನು? ತಂದು ನೋಡ್ರಿ, ಇವತ್ತು ನಾ ತೊಗೋಬೇಕಂದಿದ್ವಿ, ಚೇಂಜ್ ಇದ್ದಿಲ್ಲ ಜಾರು. ಹಂಗೆ ಬಂದ್ಬಿಟ್ಟು ಖಜೂರ್ ಅಷ್ಟೇ ತೊಗೊಂಬಂದೀವಿ. ಬಾ. ಅದು ರೆಡ್ ಮತ್ತು ಇದು ಯೆಲ್ಲೋ ಕಲರ್ ಇರ್ತಾವಲ್ಲ, ಹಸಿ ಖಜೂರ್. ಸುಳ್ಳು ಹೇಳಂಗಿಲ್ಲ, ನಿಜ. ಎಷ್ಟು ಫ್ರೆಶ್ ಐತೆ ನೋಡಿ. ಎಲ್ಲ ಕ್ಲೀನ್ ಮಾಡಬೇಕು. ನಾಷ್ಟ ಮಾಡಿ ಹಂಗೆ ಕುಂತಿದ್ವಿ, ಎಲ್ಲ ಅಪ್ಲೋಡ್ ಅದು ಮಾಡಿದ್ವಿ, ವಿಡಿಯೋ ಮಾಡಿ ಕುಂತೀವಿ. ಈಗೆಲ್ಲ ತೆಗೆದಿಡಬೇಕು. ನುಗ್ಗೆಕಾಯಿ ಅಂದ್ರೆ ನಂಗೆ ಭಾಳ ಜೀವ ಜಾರು. ಏನು ಹುಡ್ಕಕತ್ತಿ? ಖಜೂರ್ ಮಿಕ್ಸ್ ಮಾಡಿ ತೊಗೊಂಬಂದಿನಿ ನಾನು ನೋಡಿ. ಚಲೋ ಐತಲ್ಲ? ನಂಗೆ ಭಾಳ ಇಷ್ಟ, ನನ್ನ ಫೇವ್ರೇಟ್. ತೊಳ್ಕೊಬೇಕು. ತೆಗಿ, ತೊಳಿಬೇಕದು, ನೀರಾಗ ತೊಳಿಬೇಕು. ನೀರು ತೊಗೊಂಬ ಒಂದು ಇದ್ರಾಗ ಬಟ್ಟಲ್ದಾಗ. ಅದು ನೋಡೋದು ಫ್ರಿಜ್ನಾಗ ಇಡು. ಪೈನಾಪಲ್ ನೋಡ್ಯಾನ. ಕುದ್ರಿ ಬಂದಿದ್ವಿ.
ಬೇಕಂಗೆ ಹಾಕ್ಬಿಟ್ಟಾರ. ಈಗೆಲ್ಲ ಕ್ಲೀನ್ ಮಾಡಬೇಕು. ಈಗ ನಾಳೆ ಹಬ್ಬ ಐತಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. ಮಮ್ಮಿ ಒಂದು ಕರ್ದಾರಿ, ನೋಡಬೇಕು ಹೋಗ್ಬೇಕಾ ಏನಿಲ್ಲ. ನಾಳೆ ಸೂಟಿ ಇದ್ರೆ ಹೋಗಬೇಕು. ಇನ್ನೂ ಒಂದು ಮೆಸೇಜ್ ಏನು ಹಾಕಿಲ್ಲ ಅವರು. ಈಗೆಲ್ಲ ಕ್ಲೀನ್ ಮಾಡಿ ಮತ್ತು ಕಿಚನ್ನಾಗ ಹೋಗ್ತೀನಿ. ನಾಳೆ ಇದು ಚೊಂಗಿ ಮಾಡ್ಬೇಕನ್ನ ಹೋಗಿಲ್ಲ ಅಂದರೆ ಇಲ್ಲೇ ಮಾಡಬೇಕಾಗುತ್ತಾ. ಹಂಗಾಗಿ ಈಗೇನು ತಿನ್ನಕತ್ತಿದ್ದಾರು? ಬಿಸ್ಕಿಟ್ ತಿನ್ನಕತ್ತಿ. ಈಗೆಲ್ಲ ಕ್ಲೀನ್ ಮಾಡೋಣ ಜಲ್ದಿ ಜಲ್ದಿ ಪಟ ಅಂತೇಳಿ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದು. ಇವತ್ತು ಭಾಳ ಕೆಲಸ ಅಂದರೆ ಭಾಳ ಕೆಲಸ ಆಯ್ತು ಇವತ್ತು. ಹಬ್ಬದ ತಯಾರಿ, ಮೊಹರಂ ಇದೆಯಲ್ಲ ನಮ್ಮದು. ಹಾಗಾಗಿ ಜಲ್ದಿ ಮಾಡೋಣ. ಜಲ್ದಿ ತಿಂದೆ ನೀರು ಕುಡಿದು ಬಾ. ಎಲ್ಲ ಜಾಡ್ಸ್ಕೋಬೇಕಿದು ಸೋಫಾ ಸೆಟ್ ಕವರ್ಸ್ ಎಲ್ಲ. ಬೇರೆದು ಹಾಕ್ಬಿಡೋಣ, ಸುಮ್ಮನೆ ಬೇರೆದು ಹಾಕ್ಬಿಡೋಣ, ತೆಗೆದುಬಿಡ್ತೀನಿ. ಇದು ಪೂರ ಧೂಳು ಆಗ್ಬಿಟ್ಟಿತ್ತು. ಧೂಳು ಜಾಸ್ತಿ ಬರ್ತಿತ್ತು ರೀ. ಇಲ್ಲೇ ವಿಂಡೋ ಐತಲ್ಲ ಬಾಜುನ, ನಮ್ಮ ಹತ್ರ ಅದ್ರದ್ದು ಸೋಫಾ ಸೆಟ್ ಕವರ್ದು. ಹಾಗಾಗಿ ನಾವು ಒಂದು ಸೆಟ್ ತೊಗೋಬೇಕಿದೆ. ಈಗ ನಾನು ಬಂದು ಸ್ವಲ್ಪ ಜೋಳ ಅದಿತ್ತು, ಹಾಗಾಗಿ ಅದು ನುಸಿ ಆಗಿಬಿಟ್ಟವ್ರಿ ಸಣ್ಣ ಸಣ್ಣ. ಹಾಗಾಗಿ ಇಲ್ಲೇ ಹಾಕಕ್ಕೆ ಬಂದು ಅದು ಆತು ನೋಡಿ. ಇಲ್ಲಿ ಕುಂತಾಳ. ತಗೋ ಬಿಸ್ಕಿಟ್. ಬೆಳ್ಳುಳ್ಳಿ ಸ್ವಲ್ಪ ಬಿಸಿಲಿಗೆ ಇಡಬೇಕು. ಇದು ಹಸಿ ಐತಿ, ಸ್ವಲ್ಪ ಹರಿಸ್ಬೇಕು. ಇದ್ರಾಗ ಹಾಕ್ಬೇಡ ಜಾರು, ಇದ್ರಾಗ ಹಾಕ್ಬೇಡ ಜೋಳ. ಆ ಜೋಳ ತಂದು ಎಷ್ಟು ದಿನ ಅಂದ್ರಿ, ಅದು ಓಸ್ಬಿಟ್ಟು ನೆಡ್ಬೇಕಾದ್ರೆ ನಾವು ಊರಿಗೆ ಹೋಗ್ಬಿಟ್ಟು ಜಾಸ್ತಿ ನಮ್ಮ ಮನೆಗೆ ಚಪಾತಿ ತಿಂತೀವಲ್ಲ, ಹಾಗಾಗಿ ಜೋಳ ಹಂಗೆ ಐತಿ. ಅದಕ್ಕಾಗಿ ಇಲ್ಲೇ ಇಡಾಕತ್ತೀನಿ. ನುಸಿ ಪೌಡ್ರ್ ಮಾಡಿಬಿಟ್ಟಾರೆ ನೋಡಿರಿ. ಕೈ ನೋಡಿರಿ ಜಾರದು, ಹೌದಿಲ್ಲ ಜಾರು? ಇದ್ರಾಗ ಸ್ವಲ್ಪ ಹಾಕ್ತೀನಿ ಏನು ನೋಡಿ. ಸರಿ ಸರಿ ಧೂಳು ನೋಡಿ ಎಷ್ಟೈತೆ. ನೋಡಿ ಬಕೆಟ್ನಾಗ. ಈಗ ಇಲ್ಲಿಟ್ಟು ಸ್ವಲ್ಪ ಈ ಥರ ಕೈ ಆಡಿಸ್ಬೇಕು. ಇದಕ್ಕೆ ನುಸಿ ಗಿಸಿ ಇದ್ರೆ. ಕ್ಲೈಮೇಟ್ ಚಲೋ ಐತಲ್ಲ, ಮಸ್ತ್ ಐತೆ ಆಕಾಶ ನೋಡ್ರಿ. ಹೋಗ್ಬಿಟ್ರು ಎಲ್ಲ ಇದ್ದೀನಿ. ಆಮೇಲೆ ಒಂದು ಅಷ್ಟು ಬಂದು ತೊಗೊಂಡು ಹೋಗಿ ಬರ್ತೈತಿ. ಫ್ಲವರ್ ನೋಡ್ರಿ ಎಷ್ಟು ಚಲೋ ಆಗ್ಯಾವ. ಯಾರು ಟೆರಿಸ್ ಮೇಲೆ ಈ ಥರ ಮಾಡ್ಯಾರ, ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಫ್ಲವರ್ ನೋಡ್ರಿ ಎಷ್ಟು ಚಲೋ ಆಗೈತೆ ನೋಡ್ರಿ. ಫ್ಲವರ್ಸ್ ಇಲ್ಲೇನೋ ಹಾಕ್ಯಾರ, ಇಲ್ಲಿ ಇಷ್ಟ ಆಗ್ಯಾರ. ಜಾರುಗೆ ಇಂಥವೆಲ್ಲ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಏನು ನೋಡಕತ್ತಿ? ಹೂವು ಅಲ್ಲ? ಯಾವ ಗಿಡ ಏನದು? ಚಲೋ ಇದಲ್ಲ? ಬಾ ಹೋಗೋಣ ಬಾ. ಬಿಸಿಲು ಭಾಳ ಐತೆ ಈಗ. ಜಸ್ಟ್ ಮತ್ತೆ ಬಿಸಿಲು ಬಂತು ನೋಡ್ರಿ. ಎಷ್ಟು ಚಲೋ ಮಾಡ್ಯಾರ ನೋಡ್ರಿ. ಇಲ್ಲಿ ಪುದೀನ ಹಾಕ್ಯಾರ. ಕೆಲಸ ಅಂದ್ರೆ ಭಾಳ ಜಗ್ಗಿ ಇದ್ದೀವ್ದೆಲ್ಲ. ಬಾ ಹೋಗೋಣ ಬಾ. ಬಿಸಿಲು ಕಾಲು ಸುಡಾಕತ್ತಾವಂಗ ದಗ ಅಂತೇಳಿ. ಇವು ನೋಡ್ರಿ ಬಾ ಹೋಗೋಣ ಬಾ ಜಲ್ದಿ. ಇದು ಬಕೆಟ್ ತಗೊಂಡು ಹೋಗ್ಬಿಡೋಣ. ಏನು ಅದು ಅಲ್ಲೇ ಇರಲಿ, ಒಣಗಲಿ ಸ್ವಲ್ಪ. ಮತ್ತು ಆಮೇಲೆ 4 ಗಂಟೆಗೆ ಬಂದು ತೊಗೊಂಡು ಹೋಗೋಣ ಅಂತ. ನಡಿ. ಕೆಳಗೆ ಹೋಗ್ತೀನಿ. 4 ಗಂಟೆಗೆ ಬಂದು ತೊಗೊತೀನಿ ರೀ. ಇಲ್ಲೇ ಇರಲಿ ಬಕೆಟ್. ನೋಡಿರಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡೀನಿ. ಹೆಂಗಿತ್ತು ಈಗ ಹೆಂಗಿದೆ ಈಗೆಲ್ಲ ಕ್ಲೀನ್ ಮಾಡೀನಿ. ಇದ್ರದ್ದು ಕವರು ಒಗ್ದು ಹಾಕೀನಿ. ಅದು ಒಣಗಿಂದ ತೊಗೊಂಬಂದು ಇದ್ರಲ್ಲಿ ಹಾಕ್ತೀನಿ. ಏನೋ ಒಂದು ಮ್ಯಾಲೆ ಇಟ್ಬಿಟ್ಟು ಅದ್ರ ಚಾವಿನ ಸಿಗೋವಲ್ದು. ಒಟ್ಟು ಈ ಥರ ಅಂತೂ ಆಗಿದೆ ನೋಡಿರಿ. ಎಲ್ಲ ಕ್ಲೀನ್ ಆಯ್ತು. ಈಗ ಒಳಗೆ ಹೋಗ್ತು. ಈಗ ನೋಡಿರಿ ಹಬ್ಬದ ತಯಾರಿ ಮಾಡಕತ್ತೀನಿ. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಬೇಕು. ಬೆಳ್ಳುಳ್ಳಿ ಎಲ್ಲ ಇಟ್ಟು ಬಂದೀನಿ ಹೋಗಿ.
ಅದು ಯಾಕಂದ್ರೆ ಪೇಸ್ಟ್ ಖಾಲಿ ಆಗಿತ್ತು. ಈಗ ಮತ್ತೆ ಹಬ್ಬಕ್ಕೆ ಅಡುಗೆ ಏನಾರು ಬೇಕಲ್ಲ, ನಾವು ಹೋದರೆ ಹೋಗ್ತೀವಿ ಊರಿಗೆ, ಆಗಿಲ್ಲ ಅಂದರೆ ಮತ್ತೆ ಇಲ್ಲೇ ಮಾಡ್ತೀವಿ. ಅದಕ್ಕಾಗಿ ನಾನು ಏನಾರು ಇಲ್ಲಿ ತಯಾರು ಮಾಡ್ಬೇಕಂತ ಹೇಳಿ ತಯಾರು ಮಾಡಕತ್ತೀನಿ. ಎಲ್ಲ ರೆಡಿ ಮಾಡಿರ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಮಾಡಬೇಕು, ಮತ್ತು ಇದು ಶೇಂಗಾ ಅದೆಲ್ಲ ತರಿಸಿನಿ, ಮತ್ತು ಇದು ಗೋಧಿ ಹಿಟ್ಟನ್ನು ತರಿಸಿನಿ, ಇದು ಮೈದಾ ಹಿಟ್ಟನ್ನು ತರಿಸಿನಿ, ಎಲ್ಲ ತರಿಸಿನಿ. ಈಗೆಲ್ಲ ಅದು ಕ್ಲೀನ್ ಮಾಡಿರ್ತೀನಿ. ಈಗ ಶೇಂಗಾ ತರಿಸಿದ್ದು ಏನು ಮಾಡ್ತೀನಿ, ಹೊರಗೆ ಹೋಗಿ ಸ್ವಲ್ಪ ಬಿಸಿಲು ಜಾಸ್ತಿ ಐತೆ, ಅದು ಒಂದು ಮ್ಯಾಲಿಟ್ಟು ಬರಬೇಕಿತ್ತು, ಅದು ನೆನಪ ಆಗಿಲ್ಲ. ಇಲ್ಲಿ ಏನಾಗುತ್ತೆ ಮತ್ತು ಇಲ್ಲೇ ಇಟ್ಟು ಬರ್ತೀನಿ ರೀ. ಇದು ಒಂದು ಪ್ಲೇಟ್ ತೊಗೊಂಡಿನಿ. ಇದು ಶೇಂಗಾ ಐತೆ, ಸ್ವಲ್ಪ ಈ ಥರ ಮಾಡಿಟ್ರೆ ಬಿಸಿಲಿಗೆ ಚಲೋ ಆಗುತ್ತೆ. ಇದು ಇಟ್ಟು ಬರ್ತೀನಿ ಹೋಗಿ. ಇಲ್ಲಿ ಹಿಂದೆ ಇಡ್ತೀನಿ, ಸ್ವಲ್ಪ ಬಿಸಿಲು ಐತಿ, ಇಲ್ಲಿನ ಇಡ್ಬೋದು. ಇಲ್ಲಿ ಇಟ್ಟರೆ ಸ್ವಲ್ಪ ಒಣಗ್ತಾವೆ. ಎಲ್ಲ ರೆಡಿ ಮಾಡಾಕತ್ತೀನಿ ನೋಡ್ರಿ, ಜಲ್ದಿ ಜಲ್ದಿ ಕೆಲಸ ಮಾಡ್ಕೋಬೇಕು. ಹೋಗಿತ್ತು ಈಗ ಬರುತ್ತೆ ಮತ್ತು ಬಿಸಿಲು. ಹಬ್ಬಕ್ಕೆ ಏನೇನು ತರಿಸಿ ಅಂದರೆ ಎಲ್ಲ ರೆಡಿ ಮಾಡಿಟ್ಟೇನೆ. ಹಬ್ಬದ ತಯಾರಿ ನಮ್ಮದು. ಇದು ಮೈದಾ ಹಿಟ್ಟು ತರಿಸಿನಿ, ಇದು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ತರಿಸಿನಿ, ಇದು ಪುಟಾಣಿ ತರಿಸಿನಿ, ಮತ್ತು ಇದು ಹುಣಸೆ ಹಣ್ಣು ತರಿಸಿನಿ, ಇದು ಮಂಡಾಳ. ಇಷ್ಟೆಲ್ಲ ತೊಗೊಂಬಂದಿವಿ. ಇಷ್ಟೆಲ್ಲ ನಮ್ಮದು ತಯಾರಿ ನಡೆದಿದೆ. ಮತ್ತು ಏನೇನು ಸಾಲ್ಟ್ ಖಾಲಿಯಾಗಿತ್ತು, ಇಷ್ಟೆಲ್ಲ ತಂದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಜಾರುಬಲ್ ನೋಡಿ ಫ್ರೆಂಡ್ಸ್. ಬ್ಲಾಗ್ ಎಂಡ್ ಮಾಡೋಣ ಬಾ. ಈಗ ಬಂದು ನೋಡಿ, ನೀನು ಅವಾಗಲಿಂದ ಕರೆದ್ರೆ ಬಂದಿಲ್ಲ, ಈಗ ಬಂದು. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು, ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಬೇಕು. ಆಯಿತಾ? ಓಕೆ, ಟೇಕ್ ಕೇರ್, ಬಾಯ್. ಮತ್ತೆ ಇಂಥದ್ದೇ ಒಳ್ಳೆ ಬ್ಲಾಗ್ ಮುಂದೆ ಸಿಕ್ಕೋಣ.